ಷಡ್ಯಂತ್ರ ಇದೆಯಲ್ಲ, ಆ ಷಡ್ಯಂತ್ರದಲ್ಲಿ ಯಾರ್ಯಾರು ಭಾಗಿದಾರರು, ಯಾರ್ಯಾರ ಪಾಲುದಾರರು, ಯಾರ ಪಾತ್ರ ಎಷ್ಟಿದೆ, ಏನೇನ್ ಆಗಿದೆ, ಇದೆಲ್ಲವನ್ನೂ ಕೂಡ ಬಯಲಿಗೆ ಎಳೆದಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ತಲೆಬುರುಡೆ ಕೇಸ್ ಸಂಪೂರ್ಣವಾಗಿ ಈಗ ಉಲ್ಟಾ ಹೊಡೆದಿದೆ ಈ ಬುರುಡೆ ಗ್ಯಾಂಗ್ಗೆ. ಅವ್ರು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರು ಅದೆಲ್ಲವೂ ಕೂಡ ಅವರ ಸುತ್ತಾನೆ ಸುತ್ತಿಕೊಳ್ತಾ ಇದೆ. ಮೊದಲಿಗೆ ಪ್ಲಾನ್ ಮಾಡಿದ್ರು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ, ಅದು ಕೂಡ ಷಡ್ಯಂತ್ರಗಳು ವಾಪಸ್ ಬಂದು ಬೂಮರ್ಯಾಂಗ್ ರೀತಿಯಲ್ಲಿ ಅವರನ್ನೇ ಸುತ್ತಕೊಳ್ತಾ ಇದೆ. ಸಂಪೂರ್ಣವಾಗಿ ಪ್ಲಾನ್ ಎಲ್ಲವೂ ಉಲ್ಟಾ. ಧರ್ಮಸ್ಥಳ ಕೇಸ್ನಲ್ಲಿ ಸೌಜನ್ಯ ಮಾವ, ವಿಠಲ್ ಗೌಡ, ಮಟ್ಟಣ್ಣನವರ್, ಜಯಂತ್ ಟಿ, ಚಿನ್ನಯ್ಯ, ಸುಜಾತ, ಅದರ ಜೊತೆಯಲ್ಲಿ ಯೂಟ್ಯೂಬರ್ಗಳು ಈ ಅಭಿಷೇಕ್, ಮನಾಫ್, ಇವರೆಲ್ಲರ ಸುತ್ತ ಈಗ ತನಿಖೆ ನಡೀತಾ ಇದೆ. ತನಿಖೆ ಅಷ್ಟೇ ಅಲ್ಲ, ಯಾವ ರೀತಿ ಪ್ಲಾನ್ ಮಾಡಿದ್ರು, ಏನ್ ಅಸಲಿಗೆ ಇವ್ರ ಪ್ಲಾನ್ ಆಗಿತ್ತು, ಏನ್ ಬೇಕಾಗಿತ್ತು ಇವ್ರಿಗೆ, ಇವ್ರು ಬಯಸಿದ್ದೇನು, ಇದೆಲ್ಲವೂ ಕೂಡ ಈಗ ಗೊತ್ತಾಗ್ತಾ ಇದೆ. ಆ ಯೂಟ್ಯೂಬರ್ಗಳ ಉದ್ದೇಶ ಏನಾಗಿತ್ತು, ಅವರನ್ನ ಯಾರು ಈ ರೀತಿಯೆಲ್ಲ ಪ್ಲಾನ್ ಮಾಡಿದ್ರು ಅನ್ನುವಂತ ವಿಚಾರ ಬೇರೆ ಯಾರು ಅಲ್ಲ, ಖುದ್ದು ಸೌಜನ್ಯ ಮಾವ ವಿಠಲ್ ಗೌಡ ಇದರಲ್ಲಿ ಆಗಿದ್ದಾರೆ ಅನ್ನುವಂಥದ್ದನ್ನ ಊಹಿಸೋದಕ್ಕೂ ಸಾಧ್ಯ ಆಗೋದಿಲ್ಲ. ಈ ಚಿನ್ನಯ್ಯ ವಿಚಾರಣೆ ಸಂದರ್ಭದಲ್ಲಿ ಇದೆಲ್ಲವನ್ನೂ ಕೂಡ ಬಾಯ್ಬಿಟ್ಟಿದ್ದಾನೆ, ಎಲ್ಲರ ಹೆಸರನ್ನ ಹೇಳಿದ್ದಾನೆ. ಎಲ್ಲರನ್ನೂ ಕೂಡ ಕರೆಸಿಕೊಂಡು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಎಸ್ಐಟಿ ಗೊತ್ತಾಗಿರೋದು ಅಸಲಿಗೆ ಈ ವಿಠಲ್ ಗೌಡನೇ ಇದೆಲ್ಲವನ್ನು ಕೂಡ ಮಾಡಿಸ್ತಾ ಇದ್ದಾನೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ಗಮನಿಸ್ತಾ ಇದೀವಿ, ಯಾರು ಕೂಡ ಊಹೆ ಮಾಡದಂತಹ ವಿಚಾರ. ಖುದ್ದು ಸೌಜನ್ಯ ಪ್ರಕರಣಕ್ಕೆ ನ್ಯಾಯವನ್ನ ಒದಗಿಸಬೇಕಾದಂತಹ ಸೌಜನ್ಯ ಮಾವಾನೇ ಈ ರೀತಿಯಾಗಿ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರಂತಂದ್ರೆ ಖಂಡಿತವಾಗ್ಲೂ ಊಹೆ ಮಾಡೋದಕ್ಕೆ ಆಗದಂತ ವಿಚಾರ. ಸದ್ಯಕ್ಕೆ ಈಗ ಮಹಜರು ಕೂಡ ರಾತ್ರಿ ನಡೆಸಿದ್ರು. ಆ ನಂತರದಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಯ್ತು ನಾಗೇಂದ್ರ ಬಾಬು? ಅಶ್ವಿನಿ ನೋಡಿ, ನಿನ್ನೆ ಸಂಜೆ ಸುಮಾರಿಗೆ 3:30 ಸುಮಾರಿಗೆ ಅಂದ್ರೆ ಮಧ್ಯಾಹ್ನ ವಿಠಲ್ ಗೌಡನನ್ನ ಎಸ್ಐಟಿ ತನಿಖಾ ತಂಡ ಧರ್ಮಸ್ಥಳದ ಬಳಿ ಇರುವಂತಹ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲೇ ಇರುವಂತಹ ಬಂಗ್ಲಾ ಗುಡ್ಡಕ್ಕೆ ಕರೆದುಕೊಂಡು ಹೋಗಿ 11th A ಪಾಯಿಂಟ್ ನಲ್ಲಿ ಅಲ್ಲಿ ಒಂದಷ್ಟು ಜಾಗದಲ್ಲಿ ಮಹಾಜರನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು. ಎಲ್ರಿಗೂ ಕೂಡ ಅನುಮಾನ ಇತ್ತು, ಯಾವ ಕಾರಣಕ್ಕೋಸ್ಕರ ಕರ್ಕೊಂಡು ಹೋಗಿದ್ದಾರೆ, ಎಲ್ಲ ಕರ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಆ ಸಮಯದಲ್ಲಿ ಎಲ್ಲಾ ಮಾಧ್ಯಮದವರ ಕಣ್ಣಿದ್ದು ಕೋರ್ಟ್ನತ್ತ. ಯಾಕೆಂದ್ರೆ ಅದೇ ಸಮಯಕ್ಕೆ ಚಿನ್ನಯ್ಯನನ್ನ ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡುವ ಸಲುವಾಗಿ ಕೋರ್ಟ್ ಕರ್ಕೊಂಡು ಹೋಗಿರ್ತಾರೆ. ಆ ಸಂದರ್ಭದಲ್ಲೇ ಈತ ವಿಠಲಗೌಡನನ್ನು ಕೂಡ ಬಂಗ್ಲಾಗುಡ್ಡ ಕರ್ಕೊಂಡ್ ಬಂದಿರ್ತಾರೆ. ಅಲ್ಲಿ ಈ 11th ಮತ್ತು 12th ಪಾಯಿಂಟ್ ಏನಿತ್ತಲ್ಲ, ಆ ಪಾಯಿಂಟ್ ನ ಬಳಿಯಲ್ಲಿಯೇ ಇವರು ಹೋಗಿ ಸ್ಥಳ ಮಹಾಜರನ್ನ ಮಾಡ್ತಾರೆ. ಒಂದಷ್ಟು ಕುತೂಹಲ ಇತ್ತು, ಯಾವ ಕಾರಣಕ್ಕೋಸ್ಕರ ಆ ಜಾಗಕ್ಕೆ ಹೋಗಿ ಮಹಾಜರನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಒಂದಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡುವ ಸಂದರ್ಭದಲ್ಲಿ ಗೊತ್ತಾಗಿದ್ದು, ಈ ಬುರುಡೆಯನ್ನ ತಂದು ಕೊಟ್ಟಿದ್ದೇ ವಿಠಲ್ ಗೌಡ ಅನ್ನೋದು ಸ್ಫೋಟಕ ಮಾಹಿತಿ ರಿವೀಲ್ ಆಗೋದು ಆಗ್ಲೇ ಅಶ್ವಿನಿ. ನೋಡಿ, ಪ್ರಮುಖವಾಗಿ ಎಲ್ಲರೂ ಅಂದುಕೊಂಡಿದ್ದು ಇಲ್ಲಿ ಜಯಂತ್ ತಂದು ಕೊಟ್ಟಿದ್ನ ಅಂತ ಹೇಳಿದಾಗ ಜಯಂತ್ ಅಲ್ಲ, ಮಟ್ಟಣ್ಣವರಲ್ಲಿ ಸೂತ್ರಧಾರಿ ಅಂತ ಹೇಳಲಾಗ್ತಿತ್ತು, ಮಾಸ್ಟರ್ ಮೈಂಡ್ ಮಟ್ಟಣ್ಣನವರು ಅಂತ ಹೇಳಲಾಗ್ತದೆ. ಆದ್ರೆ ಬುರುಡೆ ತಂದು ಕೊಟ್ಟಿದ್ದು ಯಾರನ್ನೋದು ಮಾತ್ರ ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿವರೆಗೂ ಕೂಡ ಎಸ್ಐಟಿ ತನಿಖಾ ತಂಡಕ್ಕೂ ಕೂಡ ಆ ವಿಚಾರ ಗೊತ್ತಿರಲಿಲ್ಲ. ಆದ್ರೆ ನಿನ್ನೆ ಮಧ್ಯಾಹ್ನದ ಸುಮಾರಿಗೆ ವಿಠಲ್ ಗೌಡ ಒಪ್ಪಿಕೊಂಡಿದ್ದಾನೆ ವಿಚಾರಣೆ ಸಂದರ್ಭದಲ್ಲಿ, ಹೌದು ತಲೆಬುರುಡೆಯನ್ನ ತಂದು ಕೊಟ್ಟಿದ್ದು ನಾನೇ ಅಂತ ಹೇಳಿ ಆತ ಸತ್ಯವನ್ನ ಒಪ್ಪಿಕೊಂಡ ಬಳಿಕ ಆತನನ್ನ ಕರೆದುಕೊಂಡು ಹೋಗಿ ಸ್ಥಳದಲ್ಲಿ ಮಹಾಜರನ್ನ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೊಂದು ಕಡೆ ಈಗ ಯಾವುದೇ ಕ್ಷಣದಲ್ಲೂ ಬೇಕಾದರೂ ವಿಠಲ್ ಗೌಡನನ್ನ ಅರೆಸ್ಟ್ ಮಾಡಿ ತೋರಿಸುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತದೆ. ಕೇವಲ ಈಗ ವಿಚಾರಣೆಗೆ ಮಾತ್ರ ಅವರನ್ನ ಸೀಮಿತಗೊಳಿಸಿದ್ದಾರೆ, ವಿಚಾರಣೆಯನ್ನ ಮಾತ್ರ ನಡೆಸ್ತಾ ಇರುವಂತದ್ದು. ಹಾಗಾಗಿ ಎಸ್ಐಟಿ ತನಿಖಾ ತಂಡ ಮುಂದಿನ ನಡೆ ಏನ ಮಾಡುತ್ತೆ ಅಂತೇಳಿ ಒಂದಷ್ಟು ಕುತೂಹಲ ಕೂಡ ಇದೆ. ಅಶ್ವಿನಿ ನೋಡಿ, ಇಲ್ಲಿ 12-13 ವರ್ಷಗಳಿಂದ ಸೌಜನ್ಯ ಪರ ಹೋರಾಟವನ್ನ ಮಾಡಿಕೊಂಡು ಬಂದಂತ ಈ ಒಂದು ತಂಡ ಏನಿತ್ತು, ಬೇರೆ ಬೇರೆ ಆಯಾಮದಲ್ಲಿ ಸಭೆಗಳನ್ನ ಮಾಡಿತ್ತು, ಬೇರೆ ಬೇರೆ ಆಯಾಮದಲ್ಲಿ ಹೋರಾಟಗಳನ್ನ ಮಾಡ್ತಾ ಇತ್ತು. ಆದ್ರೆ ಖುದ್ದು ಸೌಜನ್ಯ ಅವರ ಮಾವ ಈಗ ವಿಠಲ್ ಗೌಡನೇ ಈ ಬುರುಡೆಯನ್ನ ತಂದು ಕೊಟ್ಟಿರೋದು ಯಾವ ಕಾರಣಕ್ಕೋಸ್ಕರ ತಂದು ಕೊಟ್ರು, ಏನಿದರ ಉದ್ದೇಶ, ಇದರ ಹಿಂದೆ ಏನಾದರೂ ಷಡ್ಯಂತ್ರ ಇದೆಯಾ ಅನ್ನೋದು ತನಿಖೆಯಿಂದ ಮಾತ್ರ ಗೊತ್ತಾಗಬೇಕಾಗಿದೆ. ಆದ್ರೆ ಇಲ್ಲಿ ಬೇರೆ ಯಾವುದೋ ಒಂದು ದುರುದ್ದೇಶದಿಂದಲೇ ಸೌಜನ್ಯ ಮಾವ ವಿಠಲ್ ಗೌಡ ಇಂಥ ಒಂದು ಕೆಲಸವನ್ನ ಮಾಡಿರಬಹುದು ಅನ್ನುವ ಅನುಮಾನಗಳು ವ್ಯಕ್ತವಾಗ್ತದೆ. ಕೇವಲ ಸೌಜನ್ಯ ಅವರ ಮಾವ ವಿಠಲ್ ಗೌಡ ಅಷ್ಟೇ ಅಲ್ಲ, ಪುರಂದರ ಕೂಡ ಇದೇ ರೀತಿಯಾಗಿ ಒಂದಷ್ಟು ಓಡಾಟಗಳನ್ನ ಸಂಪರ್ಕದಲ್ಲಿದ್ದಂಥದನ್ನ ಗಮನಿಸ್ತಾ ಇದ್ವಿ.
ಮತ್ತೊಂದು ಕಡೆ ನೋಡಿ, ಈಗ ಒಂದು ಕಡೆ ಪುರಂದರ ಮತ್ತೆ ನಾಗೇಂದ್ರ ಬಾಬು ಇದ್ರ ಜೊತೆಯಲ್ಲಿ ಗಮನಿಸಬೇಕಾದಂತಹ ಬಹಳ ಪ್ರಮುಖ ಅಂಶ ಅಂತಂದ್ರೆ ವಿಚ್ ವಾಸ್ ನಾಟ್ ಸೋ ಯೂಶುವಲ್ ವೇ, ಅಂದ್ರೆ ರಾತ್ರಿ ಮಹಜರನ್ನ ನಡೆಸ್ತಾರೆ, ರಾತ್ರೋರಾತ್ರಿ ಮಹಜರು ನಡೆಯುತ್ತೆ. ಮೊನ್ನೆ ರಾತ್ರೋರಾತ್ರಿ ಈ ವಿಠಲ್ ಗೌಡನ ವಿಚಾರಣೆ ಕೂಡ ನಡೆಯುತ್ತೆ, ಅದು ಕೂಡ ವಿಠಲ್ ಗೌಡ ಬರುವಂತದ್ದು ಹಿಂದಿನ ಬಾಗಿಲಿನಿಂದ. ಇದೆಲ್ಲವನ್ನು ಗಮನಿಸ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಒಂದಷ್ಟು ಅನುಮಾನಗಳು ಕಾಡ್ತಾ ಇದೆ. ರಾತ್ರಿ ಮಹಜರ್ ನಡೆಸಿರೋದು ಯಾವ ಕಾರಣಕ್ಕಂತ ಏನ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಅಶ್ವಿನಿ ನೋಡಿ, ಪ್ರಮುಖವಾಗಿ ಎಸ್ಐಟಿ ತನಿಖಾ ತಂಡ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನು ನಡೆಸ್ತಾ ಬರ್ತಾ ಇತ್ತು. ಜಯಂತ್ನನ್ನ ವಶಕ್ಕೆ ಪಡೆದುಕೊಂಡು ಆತನನ್ನ ವಿಚಾರಣೆಗೊಳಪಡಿಸ್ತಾರೆ. ಅದಕ್ಕಿಂತ ಮುಂಚೆ ಅಭಿಷೇಕ್ನನ್ನ ಸುಮಾರು 2 ದಿನಗಳ ಕಾಲ ವಿಚಾರಣೆಗೊಳಪಡಿಸಿರ್ತಾರೆ. ಅದಾದ್ಮೇಲೆ ಜಯಂತನ ವಿಚಾರಣೆ ಕರೀತಾರೆ, ಗಿರೀಶ್ ಭಟ್ಟಣ್ಣನವರನ್ನ ವಿಚಾರಣೆ ಕರೀತಾರೆ. ಅದಾದ ನಂತರ ಈ ವಿಠಲ್ ಗೌಡನನ್ನ ವಿಚಾರಣೆ ಕರೆದಿರೋದು. ಅಶ್ವಿನಿ ನೋಡಿ, ಎಸ್ಐಟಿ ತನಿಖಾ ತಂಡ ಆತುರದ ತನಿಖೆಯನ್ನ ಮಾಡ್ತಾ ಇಲ್ಲ. ಒಂದು ರೀತಿಯಲ್ಲಿ ಎಲ್ಲೂ ಕೂಡ ಲೋಪದೋಷಗಳು ಕಂಡು ಬರದಂತೆ ಎಸ್ಐಟಿ ತನಿಖಾ ತಂಡ ತನಿಖೆಯನ್ನ ಮಾಡ್ತಾ ಇದೆ. ತಲೆಬುರುಡೆ ಹಿಂದೆ ಬಿದ್ದಂತ ಎಸ್ಐಟಿ ತನಿಖಾ ತಂಡಕ್ಕೆ ಈ ತಲೆಬುರುಡೆ ಎಲ್ಲೆಲ್ಲಿ ಹೋಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ತನಿಖೆಯನ್ನ ಮಾಡ್ಕೊಂಡು ಬಂದಿದ್ರು. ನೋಡಿ, ಇಲ್ಲಿಂದ ದೆಹಲಿವರೆಗೂ ಕೂಡ ತಲೆಬುರುಡೆ ಹೋಗಿತ್ತು. ಇದನ್ನ ತಗೊಂಡೋಗಿದ್ದಂತವ್ರು ಯಾರು ಅಂತೇಳಿ ತನಿಖೆಗೆ ಧುಮುಕ್ದಾಗ ಒಬ್ಬೊಬ್ಬರ ಹೆಸರು ರಿವೀಲ್ ಆಗ್ತಾ ಬರುತ್ತೆ. ಹಾಗಾಗಿ ಅವರನ್ನ ಈ ಜೊತೆಗೆ ಎಲ್ಲರನ್ನೂ ಕೂಡ ಕರೆಸುವಂತ ಕೆಲಸವನ್ನ ಮಾಡ್ತಾರೆ. ಮೊದಲಿಗೆ ಅಭಿಷೇಕ್ನನ್ನ ಕರೆಸ್ತಾರೆ, ಆತನಿಂದ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾರೆ. ಜಯಂತನ ಕರೆಸ್ತಾರೆ, ಆತನಿಂದಲೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಗಿರೀಶ್ ಭಟ್ಟಣ್ಣವರನ್ನ ಕರೆಸ್ತಾರೆ, ಅವರಿಂದಲೂ ಕೂಡ ಸ್ಫೋಟಕ ಮಾಹಿತಿಗಳನ್ನ ಪಡೆದುಕೊಳ್ತಾರೆ. ನೋಡಿ, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಕೂಡ ಈಗ ಲಭ್ಯ ಆಗ್ತಾ ಇದೆ. ಇಡೀ ಧರ್ಮಸ್ಥಳದ ಷಡ್ಯಂತ್ರ ಇದೆಯಲ್ಲ, ಆ ಷಡ್ಯಂತ್ರದಲ್ಲಿ ಯಾರ್ಯಾರು ಭಾಗಿದಾರರು, ಯಾರ್ಯಾರ ಪಾಲುದಾರರು, ಯಾರ ಪಾತ್ರ ಎಷ್ಟಿದೆ, ಏನೇನ್ ಆಗಿದೆ, ಇದೆಲ್ಲವನ್ನೂ ಕೂಡ ಬಯಲಿಗೆ ಎಳೆದಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ತಲೆಬುರುಡೆ ಕೇಸ್ ಸಂಪೂರ್ಣವಾಗಿ ಈಗ ಉಲ್ಟಾ ಹೊಡೆದಿದೆ ಈ ಬುರುಡೆ ಗ್ಯಾಂಗ್ಗೆ. ಅವ್ರು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರು ಅದೆಲ್ಲವೂ ಕೂಡ ಅವರ ಸುತ್ತಾನೆ ಸುತ್ತಿಕೊಳ್ತಾ ಇದೆ. ಮೊದಲಿಗೆ ಪ್ಲಾನ್ ಮಾಡಿದ್ರು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ, ಅದು ಕೂಡ ಷಡ್ಯಂತ್ರಗಳು ವಾಪಸ್ ಬಂದು ಬೂಮರ್ಯಾಂಗ್ ರೀತಿಯಲ್ಲಿ ಅವರನ್ನೇ ಸುತ್ತಕೊಳ್ತಾ ಇದೆ. ಸಂಪೂರ್ಣವಾಗಿ ಪ್ಲಾನ್ ಎಲ್ಲವೂ ಉಲ್ಟಾ. ಧರ್ಮಸ್ಥಳ ಕೇಸ್ನಲ್ಲಿ ಸೌಜನ್ಯ ಮಾವ, ವಿಠಲ್ ಗೌಡ, ಮಟ್ಟಣ್ಣನವರ್, ಜಯಂತ್ ಟಿ, ಚಿನ್ನಯ್ಯ, ಸುಜಾತ, ಅದರ ಜೊತೆಯಲ್ಲಿ ಯೂಟ್ಯೂಬರ್ಗಳು ಈ ಅಭಿಷೇಕ್, ಮನಾಫ್, ಇವರೆಲ್ಲರ ಸುತ್ತ ಈಗ ತನಿಖೆ ನಡೀತಾ ಇದೆ. ತನಿಖೆ ಅಷ್ಟೇ ಅಲ್ಲ, ಯಾವ ರೀತಿ ಪ್ಲಾನ್ ಮಾಡಿದ್ರು, ಏನ್ ಅಸಲಿಗೆ ಇವ್ರ ಪ್ಲಾನ್ ಆಗಿತ್ತು, ಏನ್ ಬೇಕಾಗಿತ್ತು ಇವ್ರಿಗೆ, ಇವ್ರು ಬಯಸಿದ್ದೇನು, ಇದೆಲ್ಲವೂ ಕೂಡ ಈಗ ಗೊತ್ತಾಗ್ತಾ ಇದೆ. ಆ ಯೂಟ್ಯೂಬರ್ಗಳ ಉದ್ದೇಶ ಏನಾಗಿತ್ತು, ಅವರನ್ನ ಯಾರು ಈ ರೀತಿಯೆಲ್ಲ ಪ್ಲಾನ್ ಮಾಡಿದ್ರು ಅನ್ನುವಂತ ವಿಚಾರ ಬೇರೆ ಯಾರು ಅಲ್ಲ, ಖುದ್ದು ಸೌಜನ್ಯ ಮಾವ ವಿಠಲ್ ಗೌಡ ಇದರಲ್ಲಿ ಭಾಗಿ ಆಗಿದ್ದಾರೆ ಅನ್ನುವಂಥದ್ದನ್ನ ಊಹಿಸೋದಕ್ಕೂ ಸಾಧ್ಯ ಆಗೋದಿಲ್ಲ. ಈ ಚಿನ್ನಯ್ಯ ವಿಚಾರಣೆ ಸಂದರ್ಭದಲ್ಲಿ ಇದೆಲ್ಲವನ್ನೂ ಕೂಡ ಬಾಯ್ಬಿಟ್ಟಿದ್ದಾನೆ, ಎಲ್ಲರ ಹೆಸರನ್ನ ಹೇಳಿದ್ದಾನೆ, ಎಲ್ಲರನ್ನೂ